ಎಲ್ರಿಗೂ ನಮಸ್ಕಾರ. ಇವತ್ತು ಸೆಂಟ್ರಲ್ಲಿ ದೊಡ್ಡ ಬೀಡ್ ಹಾಕಿ ಸುತ್ತೋರ ಶುಗರ್ ಬೀಡ್ ಯಾವ ಥರ ಹಾಕೋದು ಅದು ವೈರ್ ಮೂಲಕ ಹಾಕೋದು ತೋರಿಸ್ತಿದ್ದೀನಿ. ವೈರ್ ಈ ಜಿಗ್ಜಾಗ್ ವೈರ್ ಇರುತ್ತಲ್ಲ ಅದನ್ನ ಬಳಸಿ ತುಂಬ ಈಸಿಯಾಗಿ ಹಾಕ್ಬೋದು ನೋಡಿ. ಇದು ಮಿಷನ್ ದಾರಕ್ಕಿಂತ ಇದು ತುಂಬ ಚೆನ್ನಾಗಿರುತ್ತೆ ಮತ್ತು ಈಸಿಯಾಗೂ ಹಾಕ್ಬೋದು. ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಸೆಂಟ್ರಲ್ಲಿ ದೊಡ್ಡ ಬೀಡ್ ಹಾಕ್ತಾಯಿದ್ದೀನಿ. ಬಟ್ ಈಸಿಯಾಗಿ ತಗೋಬೋದು, ಏನು ಕಷ್ಟ ಆಗೋದಿಲ್ಲ. ಸಿಕ್ಕಾಕೊಳ್ಳುತ್ತೆ ಅನ್ನೋದು ವೈರ್ ಯಾವ ಥರ ಜಾರುತ್ತೋ ಅದೇ ಥರನೇ ಈಸಿಯಾಗಿ ಬಂದ್ಬಿಡುತ್ತೆ. ತುಂಬ ಸಿಂಪಲ್ಲಾಗಿರುತ್ತೆ, ಈಸಿಯಾಗಿರುತ್ತೆ, ಯಾರು ಬೇಕಾದರೂ ಕಲಿಬೋದು. ಒಂದು ಸಲ ಜಿಗ್ಜಾಗ್ ವೈರ್ನ ಬಳಸಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಇವಾಗ ನಾವು ಹೇಳ್ತೀವಂತ ನೀವು ಬರಲ್ಲ ಅಂತ ಅಂದ್ಕೊಳಕ್ಕೆ ಹೋಗ್ಬೇಡ್ರಿ. ಬಟ್ ಟ್ರೈ ಮಾಡಿರಿ, ಒಂದು ಸಲ ಟ್ರೈ ಮಾಡ್ದಂಗೆಲ್ಲ ಗೊತ್ತಾಗುತ್ತೆ. ಈ ಥರ ಮತ್ತೆ ಶುಗರ್ ಬೀಡ್ಸ್ನ ಟೂ ಹಾಕಿ ಲಾಕ್ ಮಾಡ್ತಾಯಿದ್ದೀನಿ. ಇಲ್ಲ ನಾವು ಒಂದೊಂದು ಹಾಕ್ತೀವಂದ್ರೂ ಹಾಕಿ ತೊಂದರೆ ಇಲ್ಲ. ಬಟ್ ಈ ಶುಗರ್ ಬೀಡ್ ಚಿಕ್ಕ ಇರ್ತಾವಲ್ಲ, ಹಾಗಾಗಿ ಎರಡೆರಡು ಬೀಡನ್ನೇ ಲಾಕ್ ಮಾಡ್ತಾ ಹೋಗ್ತಾಯಿದ್ದೀನಿ ನಾನು. ಹಾಕಿದ್ಮೇಲೆ ತಗೊಳ್ಳೋದು ಅಷ್ಟೇ ಈಸಿಯಾಗಿ ಬರುತ್ತೆ ನೋಡಿ, ಕಷ್ಟ ಅನಿಸೋದಿಲ್ಲ. ನೀವು ಎಷ್ಟು ಬೇಕಾದರೂ ಹಾಕಿ ಲಾಕ್ ಮಾಡ್ಬೋದು. ನಾನು ಎರಡೆರಡು ಬೀಡ್ ಹಾಕ್ತಿದ್ದೀನಿ, ಒಂದೊಂದು ಹಾಕ್ಬೋದು. ದೊಡ್ಡ ಸ್ವಲ್ಪ ಉದ್ದ ಇದೆ ಅಂದಾಗ ಏನು ಮಾಡಿರಿ, ಸ್ವಲ್ಪ ಎರಡೆರಡು ಬೀಡ್ ಹಾಕಿ. ಈಗ ಲಾಕ್ ಮಾಡೋದು ಹೊರಗಡೆ ಲಾಕ್ ಮಾಡಿದ್ರೆ ಅದೇನಾಗುತ್ತೆ, ಆ ಎಂಡ್ ಶುಗರ್ ಬೀಡ್ ಇರುತ್ತಲ್ಲ ಅದು ಕಡೆಗೆ ಬಂದಂಗೆ ಕಾಣಿಸುತ್ತೆ. ಅದಕ್ಕೋಸ್ಕರ ಒಳಗಡೆಯಿಂದನೇ ಲಾಕ್ ಮಾಡಿ. ಅವಾಗೇನಾಗುತ್ತೆ, ರೌಂಡ್ ಶೇಪು ನೀಟಾಗಿ ಕಾಣಿಸುತ್ತೆ ನೋಡಿ. ಎಷ್ಟು ನೀಟಾಗಿ ಫಿನಿಶಿಂಗ್ ಬಂತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.